ಮೇಕೆದಾಟು ಡ್ಯಾಂ ವಿವಾದ ಮತ್ತೆ ಕಾವೇರಿದೆ ನೋಡಿ. ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕಕ್ಕೆ ಸಿಕ್ಕಂತಹ ನಿರಾಳತೆಯ ನಡುವೆ ತಮಿಳುನಾಡು ಸರ್ಕಾರ ಮೇಕೆದಾಟು ಯೋಜನೆಗೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದೆ. ಇದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಖಡಕ್ ಆಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಏನ್ ಕೊಟ್ಟಿದ್ದಾರೆ ತಿರುಗೇಟು, ಏನ್ ಹೇಳಿದ್ದಾರೆ? ಮತ್ತೆ ಭುಗಿಲೆದ್ದಿದೆ ಮೇಕೆದಾಟು ವಿವಾದ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಶುರುವಾದಂತಹ ಮೇಕೆದಾಟು ಹೋರಾಟ ಈಗ ಮತ್ತೆ ವಿವಾದಕ್ಕೆ ಈಡಾಗಿರುವಂತದ್ದು. ತಮಿಳುನಾಡು ಅರ್ಜಿಗೆ ಸುಪ್ರೀಂ ಕೋರ್ಟ್ ನಕಾರ ಎತ್ತಿದೆ ನೋಡಿ. ತಮಿಳುನಾಡು ಅರ್ಜಿಯನ್ನು ಸಲ್ಲಿಸಿತ್ತು, ಅದಕ್ಕೆ ಸುಪ್ರೀಂ ಕೋರ್ಟ್ ನಕಾರ ಎತ್ತಿದೆ. ಮೇಕೆದಾಟು ಡ್ಯಾಂಗೆ ತಮಿಳುನಾಡು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದೆ. ಯಾವುದೇ ಕಾರಣಕ್ಕೂ ಮೇಕೆದಾಟಿಗೆ ನಾವು ಅನುಮತಿ ಕೊಡಲ್ಲ ಅಂತ ತಮಿಳುನಾಡು ವಿರೋಧ ವ್ಯಕ್ತಪಡಿಸಿದೆ. ಮೇಕೆದಾಟು ಡ್ಯಾಂ ನಿರ್ಮಿಸೋಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ತಮಿಳುನಾಡು ರಾಜ್ಯಪಾಲ ಈಗ ಖ್ಯಾತೆಯನ್ನ ತೆಗೆದಿದ್ದಾರಂತೆ. 177 TMC ನೀರ್ ಬಿಡೋಕೆ ನಾವು ಬದ್ಧ ಅಂತ ಈ ಕಡೆಯಿಂದ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾವ್ ಈ ಕಡೆಯಿಂದ ನೀರ್ ಬಿಡ್ತೀವಿ, ಆ ಕಡೆಯಿಂದ ಮೇಕೆದಾಟುಗೆ ನೀವು ಅವಕಾಶವನ್ನ ಕೊಡಿ ಅಂತ ಅಂದ್ರೆ ಕೊಟ್ಟಿಲ್ಲ. ಮತ್ತೊಂದ್ ಕಡೆಗೆ ಕೃಷಿಗಲ್ಲ, ಕುಡಿಯುವ ನೀರಿಗೆ ಮಾತ್ರ ನಾವು ಯೋಜನೆಯನ್ನ ಮಾಡ್ಕೊಡ್ತೀವಿ. ಇಲ್ಲಿ ಬೆಂಗಳೂರು ನೀರು 400 ಮೆಗಾವ್ಯಾಟ್ ವಿದ್ಯುತ್ ಗುರಿಯಾಗಿಸಿಕೊಂಡು ಮೇಕೆದಾಟು ಎಲ್ಲ ಯೋಜನೆ ಪ್ಲಾನ್ ಮಾಡ್ತಾ ಇರೋದು. ಹಾಗಾಗಿ ಈ ಮಾತುಕತೆಗೆ ಕರ್ನಾಟಕ ಸಿದ್ಧವಾಗಿದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಕಾವೇರಿ ನದಿ ನೀರಿನ ಹಂಚಿಕೆ ಹಾಗೂ ಈ ಮೇಕೆದಾಟು ಜಲಾಶಯ ನಿರ್ಮಾಣದ ವಿಚಾರದಲ್ಲಿ ಕರ್ನಾಟಕ ಮತ್ತೆ ಈ ತಮಿಳುನಾಡು ನಡುವೆ ಕಾನೂನಾಗಿರ್ಬೋದು, ಹಾಗೆ ರಾಜಕೀಯ ಸಂಘರ್ಷ ಈಗ ಮತ್ತೆ ಬಿಗುವಿನ ವಾತಾವರಣವನ್ನ ಪಡೆದುಕೊಂಡಿರುವಂತದ್ದು ಈ ಲಕ್ಷಣ ಈಗ ಕಾಣಿಸ್ತಾ ಇದೆ. ಜೊತೆಗೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಕೂಡ ತಮಿಳುನಾಡು ಸರ್ಕಾರದ ಮರು ಪರಿಶೀಲನಾ ಅರ್ಜಿಯನ್ನು ಕೂಡ ವಜಾಗೊಳಿಸಿ ಕರ್ನಾಟಕಕ್ಕೆ ನಿರಾಳತೆಯನ್ನು ಕೊಟ್ಟಿತ್ತು. ಅದಾಗಿಯೂ ಕೂಡ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಏನಿದ್ದಾರೆ, ಇವರ ನೇತೃತ್ವದ ಸರ್ಕಾರ ಈಗ ಮೇಕೆದಾಟು ಯೋಜನೆಗೆ ಅಡ್ಡಗಾಲ ಹಾಕೋಕೆ ಮುಂದಾಗಿದೆ. ಬಿಡಲ್ಲ, ಮೇಕೆದಾಟು ಮಾಡೋಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದೆ. ಅದರ ಜೊತೆಗೆ ತಮಿಳುನಾಡು ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಇವರು ತಮಿಳುನಾಡಿನ ರಾಜ್ಯಪಾಲ, ಈಗ ಇವರ ಭಾಷಣದ ಮುಖಾಂತರ ಯಾವುದೇ ಕಾರಣಕ್ಕೂ ನಾವು ಮೇಕೆದಾಟು ಡ್ಯಾಂ ನಿರ್ಮಿಸೋಕೆ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ತಮಿಳುನಾಡು ಈಗ ಪ್ರತಿಜ್ಞೆಯನ್ನ ಮಾಡಿರುವಂತದ್ದು. ತಮಿಳುನಾಡು ಸರ್ಕಾರ ಈ ರಾಜಕೀಯಕ್ಕೆ ಒಂಥರ ಗಿಮಿಕ್, ಇದು ಒಂಥರ ವಿಧಾನಸೌಧದಲ್ಲಿ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದಕ್ಕೆ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಖಡಕ್ ಆಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಮೇಕೆದಾಟು ಕೇವಲ ನನ್ನ ಹೃದಯಕ್ಕೆ ಹತ್ತಿರವಾದ ಯೋಜನೆಯಲ್ಲ, ಇದು ಇಡೀ ದಕ್ಷಿಣ ಭಾರತದ ಹಿತಾಸಕ್ತಿಯನ್ನ ಒಳಗೊಂಡಿರುವಂತಹ ಪ್ರಾಜೆಕ್ಟ್ ಆಗಿದೆ. ಹಾಗಾಗಿ ಈ ಯೋಜನೆಯಿಂದ ಕರ್ನಾಟಕಕ್ಕಿಂತ ತಮಿಳುನಾಡಿನ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತೆ ನೋಡಿ. ಕರ್ನಾಟಕ ತಮಿಳುನಾಡು ಮಧ್ಯ ಬಾರ್ಡರ್ ಅಲ್ಲಿ ಇರುವಂತದ್ದು ಮೇಕೆದಾಟು. ನಮಗೆ ಅನುಕೂಲ ಆಗಲ್ಲ ಸ್ವಾಮಿ, ನಿಮಗೆ ತಮಿಳುನಾಡವ್ರಿಗೆ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನ ಮುಂದುವರಿಸಿ ಅಂದ್ರೆ ಇದನ್ನ ತಮಿಳುನಾಡು ನಕಾರ ಎತ್ತುತ್ತಾ ಇದೆ. ಇನ್ನು ಮತ್ತೊಂದ್ ಕಡೆ ಕೋರ್ಟ್ ಆದೇಶದಂತೆ ಅವರ ಪಾಲಿನ 177 TMC ನೀರನ್ನು ಬಿಡೋಕೆ ನಾವು ಎಂದಿಗೂ ಬದ್ಧರಾಗಿದ್ದೀವಿ. ನಾವು ಬಿಡ್ತೀವಿ. 177 TMC ನೀರು ಬೇಕಲ್ವಾ ತಮಿಳುನಾಡಿಗೆ, ಅದನ್ನ ನಾವು ಬಿಡ್ತೀವಿ. ಈ ಯೋಜನೆಯಿಂದ ನಾವು ಒಂದು ಬಕೆಟ್ ನೀರನ್ನು ಕೃಷಿಗೆ ಬಳಸೋದಿಲ್ಲ. ಇದು ಕೇವಲ ಬೆಂಗಳೂರಿನ ಕುಡಿಯುವ ನೀರು ಮತ್ತು 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಖರೀದಿಸೋಕೆ ನೋಡಿ. ಈಗ ಮೇಕೆದಾಟು ಯೋಜನೆಯಿಂದ ಅಲ್ಲಿ 177 TMC ನೀರೇನೋ ಸಿಗುತ್ತೆ. ಈ ನೀರನ್ನ ನಾವು ಬೇರೆ ಯಾವ ಯೋಜನೆಗೂ ಕೂಡ ಬಳಸೋದಿಲ್ಲ ನೋಡಿ. ಕೃಷಿಗಂತೂ ಬಳಸೋದೇ ಇಲ್ಲ, ಕೇವಲ ಕುಡಿಯೋ ನೀರಿಗಾಗಿ ಮಾತ್ರ ಇದನ್ನ ಬಳಸೋದು. ಅದರ ಜೊತೆಗೆ 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಮಾತ್ರ ನಿಮ್ಮ ಮೇಕೆದಾಟು ನೀರಿನ ಯೋಜನೆಯಿಂದ ನಮಗೆ ಯೂಸ್ ಆಗುತ್ತೆ. ಅದನ್ನು ಹೊರತುಪಡಿಸಿ ಆ ನೀರು ನಿಮಗೆ ಅನುಕೂಲ, ನಮಗೆ ಸಿಗೋದೇ ಇಲ್ಲ, ನಮಗೆ ಬೇಡವೂ ಬೇಡ. ತಮಿಳುನಾಡು ಸರ್ಕಾರದ ಜೊತೆ ಈ ಕುರಿತು ಯಾವುದೇ ಸಮಯದಲ್ಲೂ ಕೂಡ ನಾನು ಮಾತುಕತೆ ನಡೆಸೋಕೆ ಸಿದ್ಧನಿದ್ದೀನಿ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ನೋಡಿ. ಸದ್ಯ ಈಗ ಒಂದ್ ಕಡೆ ಕಾವೇರಿ ಬರಿದಾಗಿದೆ, ಜೊತೆಗೆ ಕರ್ನಾಟಕದಲ್ಲಿರುವಂತಹ ಎಲ್ಲಾ ನದಿ ನೀರಿನ ಮಟ್ಟ ಬಹಳ ಕೆಳ ಲೆವೆಲ್ಗೆ ಬಂದು ತಲುಪಿರುವಂಥದ್ದು. ಮಳೆಯೂ ಕೂಡ ಸಕಾಲಕ್ಕಾಗ್ತಾ ಇಲ್ಲ, ಮಳೆಗಾಲದಲ್ಲಿ ಬಿಸಿಲು ಹೆಚ್ಚಾಗಿ ಬರ್ತಾ ಇದೆ. ಇನ್ನೂ ಕೂಡ ಮುಂದಿನ ವರ್ಷ ಮಳೆ ಆಗೋ ತನಕ ಎಲ್ಲ ರಾಜ್ಯದಲ್ಲಿರುವಂತಹ ಎಲ್ಲ ಕ್ರಿಮಿ ಕೀಟದಿಂದ ಹಿಡಿದು ಪ್ರಾಣಿಗಳು ಪಕ್ಷಿಗಳಿಂದ ಹಿಡಿದು ಮನುಷ್ಯರು ಎಲ್ರಿಗೂ ಕೂಡ ನೀರು ಬೇಕು. ಹಾಗಾಗಿ ಮೇಕೆದಾಟು ಒಂದು ಯೋಜನೆ ಆಗ್ಬಿಟ್ರೆ ಅನುಕೂಲ ಆಗುತ್ತಲ್ಲ, ಕುಡಿಯೋ ನೀರು ಹೆಚ್ಚುವರಿಯಾಗಿ ಅದರಿಂದಾನು ಸಿಗುತ್ತೆ. ಜೊತೆಗೆ 400 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಅಲ್ಲಿಂದ ಪಡಿಬಹುದು. ಹಾಗಾಗಿ ಈ ನೀರನ್ನ ಹೆಚ್ಚಾಗಿ ನೀವು ನಿಮ್ಮ ತಮಿಳುನಾಡಿಗೆ ಬಳಸ್ಕೋಬಹುದು ಅನ್ನುವಂಥದ್ದು ಈಗ ಸದ್ಯ ಡಿಕೆ ಶಿವಕುಮಾರ್ ಅವರ ವಾದ. ಈ ಕುರಿತಂತೆ ನಾನು ಡಿಕೆ ಶಿವಕುಮಾರ್ ಜೋಸೆಫ್ ವಿಜಯ್ ಅವ್ರ ಜೊತೆಗೆ ಯಾವ ಕ್ಷಣದಲ್ಲಾದ್ರೂ ಮಾತಾಡೋಕೆ ಸಿದ್ಧ ಇದ್ದೀನಿ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ನಿನ್ನೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು.